ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಪ್ರೆಸೆಂಟ್ಸ್ ಇವತ್ತಿನ ನಿತ್ಯ ಸಂಜೀವಿನಿ ನೇರ ಪ್ರಸಾರಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಲಾಂಛನ. ವೀಕ್ಷಕರೇ, ಮಹಿಳೆಯರಲ್ಲಿ ಹಲವಾರು ರೀತಿಯ ಗೌಪ್ಯ ಸಮಸ್ಯೆಗಳನ್ನು ನೋಡ್ತಾ ಹೋಗ್ತೀವಿ. ಅದರಲ್ಲಿ ಪ್ರಮುಖವಾದದ್ದು ಗರ್ಭಕೋಶಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ, ಪಿಸಿಒಡಿ ಅಂದ್ರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅನ್ನುವಂತಹ ಸಮಸ್ಯೆ. ಕೆಲವರಲ್ಲಿ ಫೈಬ್ರಾಯ್ಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕೂಡ ಬರ್ತಾ ಹೋಗುತ್ತೆ. ಯಾಕೆ ಈ ರೀತಿಯಾದಂತಹ ಗೌಪ್ಯ ಸಮಸ್ಯೆಗಳು ಬರುತ್ತೆ, ಇದಕ್ಕಿರ್ತಕ್ಕಂತಹ ಸೂಕ್ತ ಚಿಕಿತ್ಸಾ ವಿಧಾನಗಳೇನು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡೋಣ. ಜೊತೆಗೆ ನೀವು ಕೂಡ ಕರೆ ಮಾಡಬಹುದು. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವ ನಂಬರ್ಸ್ಗೆ ಕರೆ ಮಾಡಿ ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಈ ದಿನ ನಮ್ಮೊಟ್ಟಿಗಿದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ನ ವೈದ್ಯರಾದಂಥ ಡಾಕ್ಟರ್ ರಶ್ಮಿ. ಡಾಕ್ಟರ್ ನಮಸ್ತೆ ಅಂಡ್ ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಡಾಕ್ಟರ್, ಎಲ್ಲಾ ಮಹಿಳೆಯರಿಗೂ ಈ ರೀತಿಯಾದಂತಹ ಸಮಸ್ಯೆಗಳು ಬರದೇ ಹೋದ್ರು ಕೆಲವು ಮಹಿಳೆಯರಲ್ಲಿ ಗರ್ಭಕೋಶಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಅಂದ್ರೆ ಯೂಟ್ರಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ನೋಡ್ತಾ ಹೋಗ್ತೀವಿ. ಅದರಲ್ಲಿ ಪಿಸಿಒಡಿ ಅಂದ್ರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅನ್ನುವಂತಹ ಸಮಸ್ಯೆ ಕೂಡ ಒಂದು. ಸೊ ಪ್ರಮುಖವಾಗಿ ನಿಮ್ಮ ಮೆಡಿಕಲ್ ಟರ್ಮ್ ಪ್ರಕಾರ ಪಿಸಿಒಡಿ ಅಂದ್ರೇನು, ಯಾವ ರೀಸನ್ಸ್ ಇಂದ ಬರುತ್ತೆ ಡಾಕ್ಟರ್ ಈ ಸಮಸ್ಯೆ? ಸೊ ಪಿಸಿಒಡಿ ಆಗಿರ್ಬೋದು ಅಥವಾ ಫೈಬ್ರಾಯ್ಡ್ ಆಗಿರ್ಬೋದು, ಸೊ ಇಟ್ ಯೂಶಲಿ ಅಕರ್ಸ್ ಇನ್ ದ ಚೈಲ್ಡ್ ಬೇರಿಂಗ್ ಏಜಸ್ ಆಫ್ ದ ಫಿಮೇಲ್ ಅಂತ ಹೇಳ್ಬೋದು. ಸೊ ಅಂದ್ರೆ ಒಂದು ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಲ್ಲಿ ಹೆಚ್ಚಾಗಿ ನೋಡುವಂತದ್ದು, ಅಂದ್ರೆ ಒಂದು 25 to 45 ಇಯರ್ಸ್ ಹೆಚ್ಚಾಗಿ ಈ ಏಜ್ ಗ್ರೂಪ್ ಅಲ್ಲಿ ನೋಡುವಂತದ್ದು. ಸೊ ಇನ್ನ ಒಂದು ಟೀನೇಜರ್ಸ್ ಅಲ್ಲಿ ಕೂಡ ಈ ಪಿಸಿಒಡಿ ಸಮಸ್ಯೆ ನೋಡಬಹುದು ಅಂತ ಹೇಳಿದಾಗ, ಸೊ ಒಂದು 13 to 19 ಇಯರ್ಸ್ ಏಜ್ ಗ್ರೂಪ್ ಏನಿದೆ, ಸೊ ಈಗಾಗಲೇ ಒಂದ್ಸರಿ ಮೆನರ್ಕ್ ಆಗಿರ್ತಾರೆ. ಸೊ ಈಗ ತಾನೇ ಮುಟ್ಟು ಶುರುವಾಗಿದೆ. ಸೊ ಪ್ಯೂಬರ್ಟಿ ಟೈಮ್ ಅಲ್ಲಿ ಒಂದು ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಡೆವಲಪ್ ಆಗ್ತಿದೆ. ಸೊ ಆಗ ಅವ್ರಿಗೆ ಮೊದಲಿನ ಬಾರಿಗೆ ಒಂದ್ಸರಿ ಮುಟ್ಟು ಬರ್ತಿದೆ. ಸೊ ಅದಾದ ನಂತರ ಒಂದು 6 months ಆದ್ಮೇಲೆ ಬಂತು. ಸೊ ಮತ್ತಾದ್ಮೇಲೆ ರೆಗ್ಯುಲರೈಸ್ ಆಗ್ತಿದೆ ಅಂತ ಹೇಳಿದಾಗ ಸೊ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ. ಇನ್ನ ಕೆಲವರಲ್ಲಿ ಒಂದು ಮೆನ್ಸಸ್ ಅಂದ್ರೆ ಮುಟ್ಟು ಸೊ ಇರ್ರೆಗ್ಯುಲರ್ ಆಗ್ತಾ ಹೋಗುತ್ತೆ. ಒನ್ಸ್ ಇನ್ 3 months ಬರುವಂತದ್ದು ಅಥವಾ ಒನ್ಸ್ ಇನ್ 6 months ಬರುವಂತದ್ದು. ಸೊ ಯಾವಾಗ ಈ ತರ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಹೋಗುತ್ತೋ, ಇರ್ರೆಗ್ಯುಲರ್ ಸೈಕಲ್ಸ್ ಆಗ್ತಾ ಹೋಗುತ್ತೋ, ಸೊ ಅವರಲ್ಲಿ ಒಂದು ಗರ್ಭಾಶಯದಲ್ಲಿ ನೀರಿನ ಗುಳ್ಳೆ ಅಥವಾ ಪಿಸಿಒಡಿ ಸಮಸ್ಯೆನ ನೋಡುವಂತದ್ದು. ಸೊ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಥವಾ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸೊ ಪಿಸಿಒಡಿ ಇದ್ದಾಗ ಅವರ ಮೆನ್ಸಸ್ ಇರ್ರೆಗ್ಯುಲಾರಿಟಿ ಆಗೋದ್ರ ಜೊತೆಗೆ ಸಡನ್ ಆಗಿ ಒಂದು ತೂಕ ಜಾಸ್ತಿ ಆಗ್ತಾ ಹೋಗ್ಬೋದು. ಆಸ್ ದ ಅವರಲ್ಲಿ ನಾರ್ಮಲ್ ಡಯಟ್ ಇದೆ, ಎಕ್ಸರ್ಸೈಸ್ ಇದೆ ಅಂದ್ರೂ ಕೂಡ ಸೊ ಮಂತ್ಲಿ ಸಡನ್ ಆಗಿ 1 to 3 kgs ವೆಯ್ಟ್ ಪುಟ್ ಅಪ್ ಆಗ್ತಾ ಇರ್ತಾರೆ. ಜೊತೆಗೆ ಹೇರ್ ಫಾಲ್ ಇರಬಹುದು, ಕೂದಲು ಉದುರು ಸಮಸ್ಯೆ ಇರಬಹುದು. ಸೊ ಇನ್ನು ಫೇಶಿಯಲ್ ಏರ್ ಗ್ರೋತ್ ಅಂತ ಹೇಳ್ತೀವಿ, ಮುಖದಲ್ಲಿ ಕೂದಲಿನ ಬೆಳವಣಿಗೆ ಅಂತ ಹೇಳ್ಬಹುದು. ಸೊ ಹಿರ್ಸುಟಿಸಮ್ ಫೀಚರ್ಸ್ ಅಂತ ಹೇಳ್ಬಹುದು. ಸೊ ಮೇಲ್ಸ್ ಹಾರ್ಮೋನ್ ಒಂದು ಫಿಮೇಲ್ಸ್ ಅಲ್ಲಿ ಪ್ರಿಡಾಮಿನೆಂಟ್ ಆದಾಗ ಸೊ ಅವರಿಗೆ ಕೂದಲು ಒಂದು ಮೀಸೆ ತರ ಬರುವಂತದ್ದು, ಇನ್ನು ಚಿನ್ಸ್ ಅಲ್ಲಿ ಹೇರ್ ಗ್ರೋತ್ ಆಗುವಂತದ್ದು, ಸೊ ಅದ್ರ ಜೊತೆಗೆ ಪಿಗ್ಮೆಂಟೇಷನ್ ಆಗುವಂತದ್ದು. ಸೊ ಇನ್ನು ಪಿಂಪಲ್ಸ್ ಅಂತ ಹೇಳ್ಬಹುದು. ಸೊ ಆಕ್ನೆ ಸಿಂಪ್ಲೆಕ್ಸ್ ಅಥವಾ ಆಕ್ನೆ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ಸೊ ಪಿಂಪಲ್ಸ್ ಬರುತ್ತೆ, ತುಂಬಾ ದೊಡ್ಡದಾಗಿರುತ್ತೆ, ದಟ್ ವಿಲ್ ಬಿ ಪೇನ್ಫುಲ್ ಅಂತ ಹೇಳ್ಬಹುದು. ಸೊ ಈ ತರ ಒಂದು ಪಿಸಿಒಡಿ ಸಮಸ್ಯೆಯಲ್ಲಿ ನಾವು ಹೆಚ್ಚಾಗಿ ನೋಡಬಹುದು. ಅದರ್ ದನ್ ಮೆನ್ಸ್ಟ್ರಲ್ ಇರೆಗ್ಯುಲಾರಿಟಿ ಜೊತೆಗೆ ಸೊ ಒಂದು ಹೇರ್ ಫಾಲ್, ಎಕ್ಸೆಸಿವ್ ಹೇರ್ ಗ್ರೋತ್, ವೈಟ್ ಗೇನ್ ಆಗಿರ್ಬೋದು, ಸೊ ಅಥವಾ ವೀಕ್ನೆಸ್ ಅಂತ ಹೇಳ್ತೀವಿ, ಫ್ಯಾಟಿಗ್ಯೂ ಆಗುವಂತದ್ದು. ಸೊ ಮೋರ್ ಆಫ್ ಒಂದು ಒಬೆಸಿಟಿಯಿಂದ ಅವ್ರಿಗೆ ಜಾಯಿಂಟ್ ಪೇನ್ ಬರುವಂತದ್ದು. ಸೊ ಅಥವಾ ಮೆನ್ಸಸ್ ಒನ್ಸ್ ಇನ್ 3 months ಅಥವಾ 6 months ಬಂದಾಗ ಸೊ ಕೆಲವರಲ್ಲಿ ಹೆಚ್ಚಾಗಿ ಬ್ಲೀಡಿಂಗ್ ಆಗುವಂತದ್ದು. ಸೊ ಅಥವಾ ಇನ್ನ ಕೆಲವರಲ್ಲಿ ಒಂದು ಸ್ಕ್ಯಾಂಟಿ ಮೆನ್ಸಸ್ ಅಂತ ಹೇಳ್ತೇವೆ, ಅಂದ್ರೆ ಜಸ್ಟ್ ಒಂದು ಸ್ಪಾಟಿಂಗ್ ಕಾಣಿಸ್ಕೊಳ್ಳುವಂತದ್ದು. ಸೊ ಅಥವಾ ಸ್ವಲ್ಪ ಮೆನ್ಸ್ಟ್ರಲ್ ಸೈಕಲ್ ಶುರುವಾಗಿ ಮತ್ತೆ ಬ್ಲೀಡಿಂಗ್ ಸ್ಟಾಪ್ ಆಗುವಂತದ್ದು, ಇನ್ನ ಕ್ಲಾಟ್ಸ್ ಹೋಗುವಂತದ್ದು, ಗೆಡ್ಡೆ ತರ ಹೋಗುವಂತದ್ದು. ಇನ್ನ ಕೆಲವರಿಗೆ ಅಲಾಂಗ್ ವಿತ್ ದಟ್ ಒಂದು ಡಿಸ್ಚಾರ್ಜ್ ಇರಬಹುದು ಅಥವಾ ಸ್ಮೆಲ್ ಬರುವಂತದ್ದು. ಸೊ ಈ ತರ ಕೆಲವರಲ್ಲಿ ಒಂದು ಪಿಸಿಒಡಿ ಸಮಸ್ಯೆಯಲ್ಲಿ ನೋಡುವಂತದ್ದು. ಓಕೆ ಡಾಕ್ಟರ್, ಇನ್ನು ಕೆಲವು ಮಹಿಳೆಯರಲ್ಲಿ ಅತಿ ಹೆಚ್ಚಾಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಂತಹ ಸಂದರ್ಭದಲ್ಲಿ ಈ ರೀತಿ ಪಿಸಿಒಡಿ ಸಮಸ್ಯೆನ ನೋಡ್ತಾ ಹೋಗ್ತೀವಿ. ಸೊ ಪ್ರಮುಖವಾಗಿ ಫೈಬ್ರಾಯ್ಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕೂಡ ಬರುತ್ತೆ, ಅಂದ್ರೆ ಗರ್ಭಕೋಶದಲ್ಲಿ ಅಥವಾ ಗೆಡ್ಡೆಗಳು ಬೆಳೆಯುವಂಥದ್ದು ಅಥವಾ ಬ್ಲಡ್ ಕ್ಲಾಟ್ಸ್ ಆಗುವಂತದನ್ನ ನೋಡ್ತಾ ಹೋಗ್ತೀವಿ. ಸೊ ಈ ಸಮಸ್ಯೆಗೂ ಕೂಡ ಇದೇ ಕಾರಣನ ಅಥವಾ ಬೇರೆ ಏನಾದ್ರೂ ಇರಬಹುದಾ ಡಾಕ್ಟರ್? ಸೊ ಇನ್ನು ಫೈಬ್ರಾಯ್ಡ್ ಅಂತ ಹೇಳಿದಾಗ ಸೊ ಇಟ್ ಇಸ್ ಎ ನಾನ್ ಕ್ಯಾನ್ಸರಸ್ ಗ್ರೋತ್ ಟಿಶ್ಯೂ ಇನ್ ದ ಯೂಟ್ರಸ್ ಅಂತ ಹೇಳ್ಬೋದು. ಸೊ ಗರ್ಭಕೋಶದಲ್ಲಿ ನಾವು ಲೇಯರ್ಸ್ ಅಂತ ಹೇಳ್ತೀವಿ, ಸಬ್ ಸೀರಸ್ ಲೇಯರ್ಸ್ ಇರಬಹುದು, ಸಬ್ ಮ್ಯೂಕೋಸಲ್ ಲೇಯರ್ ಇರಬಹುದು. ಸೊ ಈ ಲೇಯರ್ಸ್ ಅಲ್ಲಿ ಒಂದು ನಾನ್ ಕ್ಯಾನ್ಸರಸ್ ಗ್ರೋತ್ ಟಿಶ್ಯೂ ಅಂದಾಗ ಸೊ ಒಂದು ಗೆಡ್ಡೆ ತರ ಫಾರ್ಮ್ ಆಗ್ತಾ ಬರುತ್ತೆ. ಸೊ ಇಟ್ ಮೇ ಬಿ ವೇರೀಸ್ ಫ್ರಮ್ ಪಿ ಸೈಜ್ ಟು ಫುಟ್ಬಾಲ್ ಸೈಜ್ ಅಂತ ಕೂಡ ಹೇಳ್ಬೋದು. ಒಂದು ಸಣ್ಣ ಗೆಡ್ಡೆ ಆಗಿಂದ ಹಿಡಿದು ಒಂದು ದೊಡ್ಡ ಫುಟ್ಬಾಲ್ ಸೈಜ್ ವರೆಗೂ ಬರಬಹುದು. ಸೊ ಇದರಿಂದ ಅವ್ರಿಗೆ ಯೂಶಲಿ ಮೆನ್ಸ್ಟ್ರಲ್ ಪ್ರಾಬ್ಲಮ್ ಆಗ್ತಾ ಬರುತ್ತೆ, ಎಕ್ಸೆಸಿವ್ ಬ್ಲೀಡಿಂಗ್ ಅಂತ ಹೇಳ್ತೀವಿ, ಅಥವಾ ಅದ್ರ ಜೊತೆಗೆ ಮೆನ್ಸಸ್ ಇವಾಗ ಶುರು ಆಗುತ್ತೆ ಮತ್ತೆ ಸ್ಟಾಪ್ ಆಗುವಂತದ್ದು. ಸೊ ಅಗೇನ್ ಇಟ್ ವಿಲ್ ಸ್ಟಾರ್ಟ್ ಅಂತ ಹೇಳ್ಬೋದು. ಸೊ ಈ ತರ ಎಕ್ಸೆಸಿವ್ ಬ್ಲೀಡಿಂಗ್ ಆಗ್ತಾ ಇರುತ್ತೆ, ಕ್ಲಾಟ್ಸ್ ಹೋಗ್ತಾ ಇರುತ್ತೆ. ಅದ್ರ ಜೊತೆ ಅಬ್ಡೋಮಿನಲ್ ಕ್ರಾಂಪ್ಸ್ ಅಂತ ಹೇಳ್ತೀವಿ, ಅಂದ್ರೆ ಹೊಟ್ಟೆ ನೋವು ತುಂಬಾ ಜಾಸ್ತಿ ಬರ್ತಾ ಇರುತ್ತೆ. ಸೊ ಬ್ಯಾಕ್ ಪೇನ್ ಅಂತ ಹೇಳ್ಬೋದು. ಸೊ ಪೆಲ್ವಿಕ್ ರೀಜನ್ಸ್ ಅಲ್ಲಿ ಏನಿದೆ ಸೊ ಆ ರೀಜನ್ ಅಲ್ಲಿ ಪೇನ್ ಬರುವಂತದ್ದು, ಸಡನ್ ಆಗಿ ಕ್ರಾಂಪ್ಸ್ ಬರುವಂತದ್ದು, ಸ್ಪಾಸ್ಮೋಡಿಕ್ ಕ್ರಾಂಪ್ಸ್ ಅಂತ ಹೇಳ್ತೀವಿ. ಅಂದ್ರೆ ಅವ್ರಿಗೆ ಮುಟ್ಟು ಬಂದಾಗ ಪೇನ್ ತಡ್ಕೊಳಕ್ ಆಗ್ತಿರೋದಿಲ್ಲ, ತುಂಬಾ ಸಿವಿಯರ್ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಒಂದು ಬ್ಲೀಡಿಂಗ್
ಎಕ್ಸೆಸಿವ್ ಅಮೌಂಟ್ ಅಲ್ಲಿ ಹೋದಾಗ ಸೊ ವೀಕ್ನೆಸ್ ಆಗುವಂತದ್ದು, ಸೊ ಅಥವಾ ಬಿಳಿ ಮುಟ್ಟು ಆಗುವಂತದ್ದು, ಸೊ ಅದ್ರ ಜೊತೆಗೆ ಸ್ಮೆಲ್ ಬರುವಂತದ್ದು, ಸೊ ಅವ್ರಿಗೆ ಬ್ಲೀಡಿಂಗ್ ಆಗ್ತಾ ಇರೋದು ಒಂದು ಸ್ಮೆಲ್ ಇರ್ಬೋದು, ಅಥವಾ ಡಿಸ್ಚಾರ್ಜ್ ಆಗುವಂತದ್ದು, ಒಂದು ಲಿಕೋರಿಯಾ ಅಂತ ಹೇಳ್ತೀವಿ, ವೈಟ್ ಡಿಸ್ಚಾರ್ಜ್ ಕೂಡ ಆಗುವಂತದ್ದು, ಸೊ ಅದಕ್ಕೆ ಸ್ಮೆಲ್ ಇರುತ್ತೆ, ಅಥವಾ ಇನ್ಫೆಕ್ಷನ್ ಆಗ್ತಿದೆ, ಸೊ ಇಚಿಂಗ್ ಇನ್ ದ ವೆಜೈನಲ್ ಏರಿಯಾ ಅಂತ ಹೇಳ್ಬೋದು, ಸೊ ಲೋಕಲೈಸ್ಡ್ ಇನ್ಫೆಕ್ಷನ್ ಕೂಡ ಆಗುವಂತದ್ದು, ಸೊ ಈ ತರ ಪದೇ ಪದೇ ಆಗ್ತಿದೆ ರಿಪೀಟೆಡ್ ಆಗಿ, ಅಲಾಂಗ್ ವಿತ್ ದಟ್ ಅವ್ರಿಗೆ ಬ್ಯಾಕ್ ಪೇನ್ ಕಾಣಿಸ್ತಿದೆ ಅಂತ ಹೇಳಿದಾಗ ಸೊ ಯೂಶಲಿ ಫೈಬ್ರಾಯ್ಡ್ ನ ಅವರಲ್ಲಿ ಸಸ್ಪೆಕ್ಟ್ ಮಾಡಬಹುದು. ಸೊ ಯೂಶಲಿ ಆಫ್ಟರ್ ಮೆನೋಪಾಸ್ ಆದ್ಮೇಲೆ ಅಂದ್ರೆ ಋತುಬಂಧ ಆಗುವ ಸಮಯದಲ್ಲಿ ಸೊ ಈ ಫೈಬ್ರಾಯ್ಡ್ ಸಮಸ್ಯೆ ಹೆಚ್ಚಾಗಿ ಕಾಣಿಸುವಂತದ್ದು ಅಂತ ಹೇಳ್ಬೋದು. ಸೊ ಇನ್ನು ಚೈಲ್ಡ್ ಬೇರಿಂಗ್ ಏಜಸ್ ಅಂತ ಹೇಳ್ತೀವಿ, ಅಂದ್ರೆ ಅವರ ಫರ್ಟೈಲ್ ಪೀರಿಯಡ್ ಅಲ್ಲಿ ಕೂಡ ಸೊ ಒಂದು 25 to 45 ಇಯರ್ಸ್ ಅಲ್ಲಿ ಕೂಡ ನೋಡಬಹುದು. ಸೊ ಕೆಲವರಲ್ಲಿ ಒಂದು ಮೆನ್ಸಸ್ ಇರೆಗ್ಯುಲಾರಿಟಿ ಇದೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆ. ಸೊ ನಾರ್ಮಲ್ ಆಗಿ ಈಗ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂಡ್ ಲ್ಯೂಟಿನೈಸಿಂಗ್ ಹಾರ್ಮೋನ್ ಅಂತ ಹೇಳ್ತೀವಿ, ಸೊ 1:1 ಇರಬೇಕಾಗತ್ತೆ ಅಂತ ಹೇಳ್ಬೋದು. ಸೊ ಯಾವಾಗ ಈ ಹಾರ್ಮೋನಲ್ ರೇಷಿಯೋ ಇಂಬ್ಯಾಲೆನ್ಸ್ ಆಗುತ್ತೋ, ಸೊ ಏರುಪೇರ್ ಆಗುತ್ತೋ, ಸೊ ಆಗ ಈ ತರ ಫೈಬ್ರಾಯ್ಡ್ ಸಮಸ್ಯೆ ಬರೋದಾಗ್ಲಿ ಅಥವಾ PCOD ಸಮಸ್ಯೆ ಬರೋದಾಗ್ಲಿ ಹೆಚ್ಚು ಅಂತ ಹೇಳ್ಬೋದು. ಡಾಕ್ಟರ್, ಯೂಶಲಿ ಥೈರಾಯ್ಡ್ ಸಮಸ್ಯೆ ಬಂತು ಅಥವಾ ಏನಾದ್ರೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಯ್ತು ಕೆಲವರಲ್ಲಿ, ಅಥವಾ ಒಬೆಸಿಟಿಗೆ ಒಳಗಾಗ್ತಿದ್ದಾರೆ ಎನ್ನುವಂಥದ್ದಾದ್ರೆ PCOD ಸಮಸ್ಯೆ ಬರುವಂತದ್ದು. ಅಂದ್ರೆ PCODಗೆ ಇವೆಲ್ಲ ಸಿಂಪ್ಟಮ್ಸ್ ಅಂತ ಕೇಳ್ಪಡ್ತೀವಿ, ಇದಿಷ್ಟೇ ಸಿಂಪ್ಟಮ್ಸ್ ಅಥವಾ ಬೇರೆ ಏನಾದ್ರೂ ಪ್ರಮುಖವಾದಂತಹ ಸಿಂಪ್ಟಮ್ಸ್ ಇರಬಹುದಾ ಹೇಗೆ ಡಾಕ್ಟರ್? ಸೊ ಇನ್ನ PCOD ನಲ್ಲಿ ಸೊ ಕೆಲವರಿಗೆ ಒಂದು ಆಫ್ಟರ್ ಮ್ಯಾರೇಜ್ ಆದ್ಮೇಲೆ ಗೊತ್ತಾಗುತ್ತೆ. ಸೊ ಇಟ್ ಇಸ್ ಲೈಕ್ ಒನ್ ಆಫ್ ದಿ ಕಾಂಪ್ಲಿಕೇಶನ್ ಆಫ್ PCOD ಅಥವಾ ಥೈರಾಯ್ಡ್ ಅಂತ ಹೇಳಿದಾಗ ಸೊ ಇಟ್ ಲೀಡ್ಸ್ ಟು ಇನ್ಫರ್ಟಿಲಿಟಿ ಅಥವಾ ಬಂಜೆತನ ಅಂತ ಹೇಳ್ಬೋದು. ಸೊ ಈಗ ಮಹಿಳೆಯರಲ್ಲಿ ಸೊ ಆಫ್ಟರ್ 1 year ಆಫ್ ದಿ ಮ್ಯಾರಿಡ್ ಲೈಫ್ ಆದ್ಮೇಲೆ ಕೂಡ ಮಕ್ಕಳಾಗ್ತಿಲ್ಲ ಅಂತ ಹೇಳಿದಾಗ ಸೊ ಸಸ್ಪೆಕ್ಟ್ ಮಾಡಿದಾಗ ಅಥವಾ ಸ್ಕ್ಯಾನ್ ಮಾಡಿಸಿದಾಗ ಗೊತ್ತಾಗುತ್ತೆ ಸೊ PCOD ಸಮಸ್ಯೆ ಇರುವಂತದ್ದು ಅಥವಾ ಥೈರಾಯ್ಡ್ ಸಮಸ್ಯೆ ಇರುವಂತದ್ದು. ಸೊ ಇದರಲ್ಲಿ ಒಂದು ಎಗ್ ಡೆವಲಪ್ಮೆಂಟ್ ಅಥವಾ ಅಂಡಾಣು ಬೆಳವಣಿಗೆ ಚೆನ್ನಾಗಿ ಆಗ್ತಿರೋದಿಲ್ಲ. ಸೊ ಯಾವಾಗ ಅವರಲ್ಲಿ ಒಂದು ಕ್ವಾಲಿಟಿ ಆಫ್ ಎಗ್ ಆಗ್ತಿಲ್ಲ, ಸೊ ನಾರ್ಮಲ್ ಆಗಿ 18 to 24 mm ಸೈಜ್ ಅಂತ ಹೇಳ್ತೀವಿ. ಆದ್ರೆ ಇನ್ ಕೇಸ್ ಆಫ್ PCOD ನಲ್ಲಿ ಒಂದು ಪ್ರಿಮೆಚೂರ್ ಫಾಲಿಕಲ್ಸ್ ರಪ್ಚರ್ ಆಗುವಂತದ್ದು, ಅಂದ್ರೆ ಸ್ಮಾಲ್ ಸೈಜ್ ಎಗ್ ರಿಲೀಸ್ ಆಗುವಂತದ್ದು. ಸೊ ಇಟ್ ಮೇ ಬಿ ಯೂನಿಲ್ಯಾಟ್ರಲ್ ಅಥವಾ ಬೈಲ್ಯಾಟ್ರಲ್ ಅಂತ ಹೇಳ್ಬೋದು. ಕೆಲವರಿಗೆ ಒಂದೇ ಕಡೆ ಸ್ಕ್ಯಾನ್ ಅಲ್ಲಿ ಕಾಣುತ್ತೆ, ಇನ್ನ ಕೆಲವರಿಗೆ ಎರಡೂ ಕಡೆ PCOD ಸಮಸ್ಯೆ ಇರೋದನ್ನ ನೋಡಬಹುದು. ಸೊ ಅಲಾಂಗ್ ವಿತ್ ದಟ್ ಅವ್ರಿಗೆ ಒಂದು ಒಬೆಸಿಟಿ ಇರಬಹುದು ಅಥವಾ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗ್ತಾ ಬರುತ್ತೆ. ಸೊ ಕೆಲವರು ಮೆಡಿಸಿನ್ಸ್ ತಗೊಳ್ತಿರ್ತಾರೆ, ಈಗ ಹಾರ್ಮೋನಲ್ ಪಿಲ್ಸ್, ಸೊ ಈ ಮಂತ್ ತಗೊಂಡ್ರೆ ಅಷ್ಟೇ ಮುಟ್ಟು ಬರುವಂತದ್ದು. ಸೊ ನೆಕ್ಸ್ಟ್ ಮಂತ್ ದೇ ಹ್ಯಾವ್ ಟು ಡಿಪೆಂಡ್ ಅಪಾನ್ 1 more ಕೋರ್ಸ್ ಆಫ್ ದಿ ಟ್ಯಾಬ್ಲೆಟ್ ಅಗೇನ್ ಫಾರ್ ದಿ ರಿಮೆನ್ಸ್ಟ್ರೇಷನ್ ಅಂತ ಹೇಳ್ಬೋದು. ಸೊ ಟ್ಯಾಬ್ಲೆಟ್ಸ್ ಮೇಲೆ ಡಿಪೆಂಡ್ ಆಗ್ತಾ ಬರ್ತಾರೆ. ಸೊ ಇಲ್ಲ ಅಂದ್ರೆ ಅವರಿಗೆ ಮುಟ್ಟು ನ್ಯಾಚುರಲ್ ಆಗಿ ಬರ್ತಿರೋದಿಲ್ಲ. ಸೊ ಈ ತರ PCOD ತುಂಬಾ ಲಾಂಗ್ ಇದ್ದಾಗ ಅಥವಾ ಅವರಿಗೆ ಮುಟ್ಟು ಇರ್ರೆಗ್ಯುಲರ್ ಆಗಿ ಬರ್ತಿದ್ದಾಗ ಸೊ ದಿಲ್ ಬಿಕಮ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಸೊ ಮೋರ್ ಆಫ್ ಒಬೆಸಿಟಿಯಿಂದ ಅವರಿಗೆ ಒಂದು ಡಯಾಬಿಟಿಕ್ ಬರೋ ಚಾನ್ಸಸ್ ಕೂಡ ಹೆಚ್ಚು ಅಂತ ಹೇಳ್ಬೋದು. ಎಸ್ ಡಾಕ್ಟರ್, ಕಾಲರ್ ಇದಾರೆ, ಮಾತಾಡೋಣ. ಭಾರತಿ ಕಾಲ್ ಮಾಡಿದ್ದಾರೆ ಚಿತ್ರದುರ್ಗದಿಂದ. ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ಡಾಕ್ಟರ್ ರಶ್ಮಿ ಇದಾರೆ, ನಿಮ್ ಸಮಸ್ಯೆ ಏನಿದೆ ಹೇಳಿಮಾ. ಹಲೋ. ಹಲೋ, ನಮಸ್ತೆ ಅಮ್ಮ, ಹೇಳಿ. ಮೇಡಮ್ ನಮಸ್ತೆ. ನಂಗೆ ಆಕ್ಚುಲಿ PCOD ಪ್ರಾಬ್ಲಮ್ ಇದೆ. ಓಕೆ. ಸುಮಾರು ಅಂದ್ರೆ ಒಂದು 8-9 ವರ್ಷದಿಂದ ಇದೆ. ಮಂತ್ಲಿ ಡೇಟ್ ಕರೆಕ್ಟ್ ಆಗಿ ಬರಲ್ಲ. ಓಕೆ. ಚೂರ್ ಕಾಣಿಸ್ಕೊಂಡ್ಬಿಟ್ಟು ಮತ್ತೆ ಹಾಗೆ ಇದಾಗುತ್ತೆ, ಇಲ್ಲ 1.5 ತಿಂಗಳಿಗೆ ಒಂದ್ಸತಿ ಆಗೋದು, ಈ ತರ ಆಗುತ್ತೆ, ಇಲ್ಲ 3 months ಹಿಂಗ್ ಆಗುತ್ತೆ. ಓಕೆ. ವಯಸ್ಸು ಎಷ್ಟು ನಿಮ್ಗೆ? ಸುಸ್ತಾಗುತ್ತೆ. ವೆಯ್ಟ್ ಆಕ್ಚುಲಿ ಕಮ್ಮಿ ಇದ್ದಿದ್ದು ಬರ್ತಾ ಬರ್ತಾ ಜಾಸ್ತಿ ಆಗಿ 70 to 75 ಇದೆ. ಓಕೆ. ಸೊ ಏಜ್ ಎಷ್ಟಿದೆ ಅಮ್ಮ? ಏಜ್ ಬಂದ್ಬಿಟ್ಟು 30 ಇದೆ. ಓಕೆ. ಸೊ ಮ್ಯಾರಿಡ್ ಇದ್ದೀರಾ? ಹಾ ಮೇಡಮ್. ಓಕೆ. ಸೊ ನೋಡಿ, ಇವಾಗ PCOD ಸಮಸ್ಯೆ ಶುರುವಾಗಿದೆ, ಒಂದು 8 to 9 years ಇಂದ ಇದೆ. ಸೊ ಮೆನ್ಸ್ಟ್ರಲ್ ಇರೆಗ್ಯುಲಾರಿಟೀಸ್ ಇದೆ ಅಂತ ಹೇಳ್ತಿದ್ದೀರಾ. ಸೊ ಖಂಡಿತ ಹಾಗೆ ಬಿಟ್ರೆ ಒಂದು ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುವಂಥದ್ದು, ಮತ್ತೆ ತೂಕ ಕೂಡ ಜಾಸ್ತಿ ಇದ್ದೀರಾ. ಸೊ 72 ಅಂತ ಹೇಳಿದ್ರಿ. ಸೊ ಇಟ್ ಈಸ್ ಮೋರ್ ದೆನ್ ಅಂತ ಹೇಳ್ಬೋದು. ಸೊ ಅಂದ್ರೆ ಒಂದು ಬೇಸಲ್ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಏನ್ ಹೇಳ್ತೀವಿ, ಸೊ ಅದಕ್ಕೆ ವೆಯ್ಟ್ ಕೂಡ ಜಾಸ್ತಿ ಆಗ್ತಿದೆ. ಸೊ ಜೊತೆಗೆ PCOD ಸಮಸ್ಯೆ ಇದೆ, ಮೆನ್ಸ್ಟ್ರಲ್ ಸೈಕಲ್ ಕರೆಕ್ಟ್ ಆಗಿ ಬರೋದಿಲ್ಲ, ಸೊ ಮಂತ್ಲಿ ಒಂದ್ಸರಿ ಬರೋದಿಲ್ಲ ಅಥವಾ ಡಿಲೇ ಆಗ್ತಾ ಹೋಗುತ್ತೆ, 1 in 3 months ಅಥವಾ 4 months ಬರ್ತಿದೆ ಅಂತ ಹೇಳಿದಾಗ ಖಂಡಿತ ಒಂದು ಗರ್ಭಾಶಯದಲ್ಲಿ ನೀರಿನ ಗುಳ್ಳೆ ಕಾಣಿಸ್ಕೊಳ್ಳುವಂಥದ್ದು. ಸೊ ಇದರಿಂದ ಹಲವಾರು ಸಮಸ್ಯೆಗಳು ಕೂಡ ಆಗ್ತಾ ಬರುತ್ತೆ. ಅಲಾಂಗ್ ವಿತ್ ಮೆನ್ಸ್ಟ್ರಲ್ ಇರೆಗ್ಯುಲಾರಿಟೀಸ್ ಒಂದು ವೇಟ್ ಗೇನ್ ಆಗ್ಬೋದು, ಮುಖದಲ್ಲಿ ಕೂದಲಿನ ಬೆಳವಣಿಗೆ ಬರುವಂತದ್ದು, ಅಥವಾ ಪಿಂಪಲ್ಸ್ ಆಗಿ ಪಿಗ್ಮೆಂಟೇಷನ್ ಆಗುವಂಥದ್ದು. ಸೊ ಇದೆಲ್ಲ ಒಂದು ಹಾರ್ಮೋನಲ್ ಚೇಂಜಸ್ ಇಂದ ಆಗುವಂಥದ್ದು. ಸೊ ಖಂಡಿತ ನಿಮಗೆ ಹೋಮಿಯೋಪತಿನಲ್ಲಿ ನ್ಯಾಚುರಲ್ ಮೆಡಿಸಿನ್ಸ್ ಇರುತ್ತೆ. ಸೊ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಕೊಡೋದ್ರಿಂದ ಸೊ ನಿಮಗೆ ಒಂದು PCOD ಕೂಡ ರಿಸಾಲ್ವ್ ಆಗ್ತಾ ಬರುತ್ತೆ. ಸೊ ಜೊತೆಗೆ ಒಂದು ಸೈಕಲ್ ಕೂಡ ರೆಗ್ಯುಲರ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನಿಮ್ಮ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಜೊತೆಗೆ ಒಂದು ಸರಿ ಕ್ಲಿನಿಕ್ ವಿಸಿಟ್ ಮಾಡಿ ಸೊ ಒಂದ್ಸರಿ ಎಕ್ಸಾಮಿನೇಷನ್ ಮಾಡಿ ನಿಮಗೆ ಒಂದು ಸೊಲ್ಯೂಷನ್ ಕೊಡಬಹುದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಭಾರತಿ ಕಾಲ್ ಮಾಡೋದಕ್ಕಾಗಿ. ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ದಾಕ್ಷಾಯಣಿ ಕಾಲ್ ಮಾಡಿದ್ದಾರೆ. ನಮಸ್ತೆ. ಹಲೋ. ನಮಸ್ತೆ. ನಮಸ್ತೆ. ಓಕೆ ಮಾ, ಡಾಕ್ಟರ್ ಇದ್ದಾರೆ, ನಿಮ್ ಸಮಸ್ಯೆ ಏನಿದೆ ಹೇಳಿಮಾ. ಹಲೋ. ಹಲೋ, ನಮಸ್ತೆ ಅಮ್ಮ, ಹೇಳಿ.
ನಂಗೆ ಪಾಪು ಆಗಿ ವರ್ಷದ ಮೇಲೆ 2 ತಿಂಗಳಾಗಿದೆ. ಓಕೆ ಅಮ್ಮ. ನಾನು ಪೀರಿಯಡ್ಸ್ ಆಗಿಲ್ಲ ನಾನು ಇನ್ನುವೆ. ಓಕೆ. ಅದಕ್ಕೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಏನು ಅಂತ. ಓಕೆ. ಫೀಡಿಂಗ್ ಮಾಡ್ತಿದ್ದೀರಾ ಅಮ್ಮ ಈಗ? ಮಾಡಿಸ್ತಿದ್ದೀನಿ. ಓಕೆ. ಇನ್ನ ಮೆನ್ಸಸ್ ಶುರು ಆಗಿಲ್ಲ ನಿಮ್ಗೆ ಆಫ್ಟರ್ ಡೆಲಿವರಿ ಆದ್ಮೇಲೆ? ಇಲ್ಲ. ಓಕೆ. ಸೊ ಏನು ತೊಂದರೆ ಇಲ್ಲ, ವರಿ ಮಾಡೋ ಅವಶ್ಯಕತೆ ಇಲ್ಲ ಅಮ್ಮ. ಸೊ ಅಪ್ ಟು 1.5 year ವರೆಗೂ ವೆಯ್ಟ್ ಮಾಡಬಹುದು. ಸೊ ಆಫ್ಟರ್ ಒಂದು ಫೀಡಿಂಗ್ ಸ್ಟಾಪ್ ಆದ್ಮೇಲೆ ಅಥವಾ ಫೀಡಿಂಗ್ ಕಮ್ಮಿ ಆಗ್ತಿದ್ದಂಗೆ ಒಂದು ಪ್ರೊಲ್ಯಾಕ್ಟಿನ್ ಲೆವೆಲ್ಸ್ ಯಾವಾಗ ಜಾಸ್ತಿ ಇರುತ್ತೋ ಅಥವಾ ಹೈಪರ್ ಪ್ರೊಲ್ಯಾಕ್ಟಿನೇಮಿಯಾ ಅಂತ ಹೇಳ್ತೀವಿ. ಸೊ ಯೂಶುವಲಿ ಇಟ್ ಇಸ್ ಕಾಮನ್ ಅಂತ ಹೇಳ್ಬೋದು. ಅಂದ್ರೆ ಒಂದು ಫೀಡಿಂಗ್ ಮಾಡಬೇಕಾದ್ರೆ ಅಥವಾ ಲ್ಯಾಕ್ಟೇಟಿಂಗ್ ಮದರ್ ಅಲ್ಲಿ ಪ್ರೊಲ್ಯಾಕ್ಟಿನ್ ಲೆವೆಲ್ ಹೆಚ್ಚಿದ್ದಾಗ ಸೊ ಖಂಡಿತ ನಿಮಗೆ ಮೆನ್ಸ್ಟ್ರಲ್ ಸೈಕಲ್ ಬರೋದಿಲ್ಲ. ಸೊ ವೆಯ್ಟ್ ಮಾಡಬಹುದು. ಸೊ ಇನ್ನ ಒಂದು 3 to 4 months ವೆಯ್ಟ್ ಮಾಡಿ. ಸೊ ಅಂದ್ರೂ ಕೂಡ ನಿಮ್ಗೆ ಮೆನ್ಸಸ್ ಬರ್ತಿಲ್ಲ ಅಂತ ಹೇಳಿದಾಗ ಒಂದು ಪ್ರೊಲ್ಯಾಕ್ಟಿನ್ ಲೆವೆಲ್ ಅಥವಾ ಅದ್ರ ಜೊತೆಗೆ ಒಂದು USG ಅಬ್ಡೋಮೆನ್ ಅಂಡ್ ಪೆಲ್ವಿಸ್ ಮತ್ತೆ TSH ಅಂತ ಹೇಳ್ತೀವಿ. ಸೊ ಈ ಬೇಸಿಕ್ ಟೆಸ್ಟ್ ಮಾಡಿಸಬೇಕಾಗತ್ತೆ. ಅದಾದ ನಂತರ ನಿಮಗೆ ಒಂದು ಸೊಲ್ಯೂಷನ್ ಕೊಡಬಹುದು. ಓಕೆ, ಥ್ಯಾಂಕ್ ಯು ಸೋ ಮಚ್ ದಾಕ್ಷಾಣಿ ಅವರೇ ಕಾಲ್ ಮಾಡೋದಕ್ಕಾಗಿ. ಎಸ್ ಡಾಕ್ಟರ್, ಇನ್ನು ಈ ಫೈಬ್ರಾಯ್ಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರಬಹುದು ಅಥವಾ PCOD ಸಮಸ್ಯೆ ಹೇಗೆ ಡಯಾಗ್ನೋಸ್ ಆಗುತ್ತೆ? ನಮ್ಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದ ಕೂಡಲೇ ಈ ಸಮಸ್ಯೆ ಬಂದಿದೆ ಅಂತ ತಿಳ್ಕೋಬಹುದಾ ಅಥವಾ ಯಾವೆಲ್ಲ ರೀತಿಯ ಪರೀಕ್ಷೆಗಳನ್ನ ಮಾಡಿಸಬೇಕಾಗುತ್ತೆ ಈ ಒಂದು ಸಂದರ್ಭದಲ್ಲಿ ಡಾಕ್ಟರ್? ಸೊ ಖಂಡಿತ ಈಗ ಮೆನ್ಸ್ಟ್ರಲ್ ಇರೆಗ್ಯುಲರಿಟೀಸ್ ಆಗಿದೆ. ಫಾರ್ ಎಕ್ಸಾಂಪಲ್ ಟೀನೇಜರ್ಸ್ ಅಲ್ಲಿ ನಾವು ಹೆಚ್ಚಾಗಿ ಒಂದು PCOD ಸಮಸ್ಯೆನ ನೋಡುವಂತದ್ದು. ಸೊ ಅವರು ಇವಾಗ ಸರಿ ಹೋಗುತ್ತೆ, ನಾಳೆ ಸರಿ ಹೋಗುತ್ತೆ, ಸೊ ಕೆಲವರು ಆಫ್ಟರ್ ಮ್ಯಾರೇಜ್ ಸರಿ ಹೋಗುತ್ತೆ ಅಂತ ಒಂದು ತಪ್ಪು ಕಲ್ಪನೆಯಲ್ಲಿ ಇರ್ತಾರೆ. ಸೊ ಆಫ್ಟರ್ ಮ್ಯಾರೇಜ್ ಅಲ್ಲಿ ಇವಾಗ ಒಂದು ಕೆಲವು ಪೇಷಂಟ್ಸ್ ಬರ್ತಾರೆ ಇನ್ಫರ್ಟಿಲಿಟಿ ಅಥವಾ ಬಂಜೆತನಕ್ಕೆ, ಆಗ ಡಯಾಗ್ನೋಸ್ ಮಾಡಿದಾಗ ಗೊತ್ತಾಗುತ್ತೆ. ಸೊ ಐದರಲ್ಲಿ ಬಿ ಸಫರಿಂಗ್ ಫ್ರಮ್ PCOD ಅಥವಾ ಥೈರಾಯ್ಡ್ ಸಮಸ್ಯೆಯಿಂದ ಇರಬಹುದು. ಸೊ ಮೆನ್ಸ್ಟ್ರಲ್ ಇರೆಗ್ಯುಲರಿಟೀಸ್ ಆಗ್ತಾ ಇರುತ್ತೆ. ಇನ್ನು ಕೆಲವರಿಗೆ ಮೆನ್ಸ್ಟ್ರಲ್ ರೆಗ್ಯುಲರ್ ಸೈಕಲ್ ಇದ್ರೂ ಕೂಡ ಸೊ PCOD ಚೇಂಜಸ್ ಅಂತ ಹೇಳ್ತೀವಿ. ಸೊ ಈ ತರ ಕೂಡ ನೋಡಬಹುದು. ಸೊ ಖಂಡಿತ ಅವ್ರಿಗೆ ಒನ್ಸ್ ಇನ್ 3 months ಅಥವಾ 4 months ಮುಟ್ಟು ಬರ್ತಿದೆ, ಇರ್ರೆಗ್ಯುಲರ್ ಸೈಕಲ್ ಇದೆ ಅಥವಾ ಡಿಲೇಡ್ ಮೆನ್ಸ್ಟ್ರಲ್ ಸೈಕಲ್ ಇದೆ, ಬ್ಲೀಡಿಂಗ್ ಕರೆಕ್ಟ್ ಆಗಿ ಆಗ್ತಿಲ್ಲ ಅಥವಾ ಸ್ಪಾಟಿಂಗ್ ತರ ಅಷ್ಟೇ ಕಾಣಿಸ್ಕೊಳ್ತಿದೆ ಅಂದಾಗ ಖಂಡಿತ ಒಂದು ಇನ್ವೆಸ್ಟಿಗೇಷನ್ಸ್ ಅಂತ ಹೇಳ್ತೀವಿ. ಬೇಸಿಕ್ ಆಗಿ ಒಂದು USG ಅಬ್ಡೋಮೆನ್ ಅಂಡ್ ಪೆಲ್ವಿಸ್ ಇರಬಹುದು, ಜೊತೆಗೆ ಒಂದು TSH ಲೆವೆಲ್ಸ್ ಇರಬಹುದು, FSH ಮತ್ತೆ LH ಅಂತ ಹೇಳ್ತೀವಿ. ಸೊ ಈ ತರ ಹಾರ್ಮೋನಲ್ ಟೆಸ್ಟ್ ಮಾಡೋದ್ರಿಂದ ಸೊ ವೆದರ್ ದರ್ ಇಸ್ ಅನ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆಯಾ ಅಂತ ಹೇಳಿ ನೋಡಬೇಕಾಗತ್ತೆ. ಅದಾದ ನಂತರ ಅವರಿಗೆ ಒಂದು ಸೊಲ್ಯೂಷನ್ ಕೂಡ ಕೊಡಬಹುದು. ಓಕೆ ಡಾಕ್ಟರ್, ಇನ್ನು PCOD ಸಮಸ್ಯೆ ಇರಬಹುದು ಅಥವಾ ಫೈಬರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬಗ್ಗೆ ಮತ್ತಷ್ಟು ಚರ್ಚೆ ಮಾಡೋಣ. ಇವಾಗ ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಚೈತನ್ಯ ಕಾಲ್ ಮಾಡಿದ್ದಾರೆ. ನಮಸ್ತೆ. ಹಲೋ ಮೇಡಮ್. ನಮಸ್ತೆ. ಹೇಳಿ ಮೇಡಮ್. ನಮ್ಮ ಅಮ್ಮನಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಹಲೋ. ಹಲೋ, ಕೇಳಿಸ್ತಿದ್ಯಾ? ಹಾ ನಮಸ್ತೆ ಅಮ್ಮ, ಹೇಳಿ. ನಮ್ಮ ಅಮ್ಮನ್ಗೆ ಸ್ವಲ್ಪ ಗರ್ಭಕೋಶ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದಾರೆ. 2 months ಇಂದ ಬ್ಲೀಡಿಂಗ್ ಹೋಗ್ತಾನೆ ಇದೆ, ಗೆಡ್ಡೆ ಇದೆ ಅಂತ ಹೇಳಿದ್ದಾರೆ. ಓಕೆ, 2 months ಇಂದ ಕಂಟಿನ್ಯೂ ಬ್ಲೀಡಿಂಗ್ ಆಗ್ತಿದೆಯಾ ಅಮ್ಮ? ಕಂಟಿನ್ಯೂ ಇಂದ ಬ್ಲೀಡಿಂಗ್ ಆಗ್ತಾ ಇದೆ. ಓಕೆ. ಸೊ ಫೈಬ್ರೋಯ್ಡ್ ಆ ತರ ಇದೆಯಾ, ಅಂದ್ರೆ ಗೆಡ್ಡೆ ಇದೆ ಅಂತ ಹೇಳಿದ್ರಲ್ಲ, ಸೊ ಎಷ್ಟು ಸೈಜ್ ಅಲ್ಲಿ ಇದೆ ಅಂತ ಹೇಳಿದಾರಮ್ಮ? ಏನೋ 14 centimeter ಇದೆ ಅಂದಿದ್ದಾರೆ ಮೇಡಮ್. ಓಕೆ ಫೈನ್. ಸೊ ಸ್ವಲ್ಪ ಬಿಗ್ ಸೈಜ್ ಇದೆ ಅಮ್ಮ ಅಂತ ಹೇಳಿದಾಗ ಸೊ ಖಂಡಿತ ನೀವು ಈಗ ಟ್ರೀಟ್ಮೆಂಟ್ ಏನಾದ್ರು ಶುರು ಮಾಡ್ಕೊಂಡಿದ್ದೀರಾ? ಟ್ರೀಟ್ಮೆಂಟ್ ಶುರು ಮಾಡಿ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಅದು ಒಂದ್ಸಲ ಆಪರೇಷನ್ ಮಾಡಿಸಿ ಅಂತ ಅಂದಿದ್ದಾರೆ. ಇಲ್ಲಾಂದ್ರೆ ಟ್ಯಾಬ್ಲೆಟ್ ಎಲ್ಲ ಕರಗಿಸ್ತೀನಿ ಅಂತ ಅಂದಿದ್ದಾರೆ ಮೇಡಮ್. ಓಕೆ ನೋಡಿ, ಖಂಡಿತ ಇವಾಗ ನಿಮಗೆ ಹೋಮಿಯೋಪತಿನಲ್ಲಿ ಕೂಡ ಮೆಡಿಸಿನ್ಸ್ ಇದೆ ಅಂತ ಹೇಳ್ಬೋದು. ಸೊ ನ್ಯಾಚುರಲ್ ಇರುತ್ತೆ. ಸೊ ಯಾವುದೇ ರೀತಿ ಅವರ ದೇಹಕ್ಕೆ ಕೂಡ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಸೊ ಈ ಥರ ತುಂಬ ಬ್ಲೀಡಿಂಗ್ ಆಗ್ತಿದೆ, ಪ್ರೊಲಾಂಗ್ ತುಂಬ ಕಂಟಿನ್ಯೂ ಬ್ಲೀಡಿಂಗ್ ಇದೆ, ಇದರಿಂದ ಅವರಿಗೆ ವೀಕ್ನೆಸ್ ಆಗ್ತಿದೆ, ಸುಸ್ತಾಗ್ತಿದೆ, ಹೈಪೋಟೆನ್ಷನ್ ಅಂತ ಹೇಳ್ತೀವಿ. ಸೊ ಈ ಥರ ಸಮಸ್ಯೆ ಇದ್ದಾಗ ಸಮ್ ಕೇಸಸ್ ಇನ್ ಎಮರ್ಜೆನ್ಸಿ ಇಟ್ ನೀಡ್ಸ್ ಆಪರೇಷನ್ ಅಂತ ಹೇಳ್ಬೋದು. ಇಲ್ಲಾಂದರೆ ನಿಮಗೆ ಮೆಡಿಸಿನ್ಸಲ್ಲೇ ಅದು ನಾನ್ ಕ್ಯಾನ್ಸರಸ್ ಗ್ರೋತ್ ಅಂತ ಏನು ಹೇಳ್ತೀವಿ ಗರ್ಭಕೋಶದೊಳಗೆ, ಸೊ ದಿಸದಿಂದ ದಿಸಕ್ಕೆ ಅದು ನಿಮಗೆ ಕರೆಕ್ಟಾ ಬರುತ್ತೆ ಅಂತ ಹೇಳ್ಬೋದಮ್ಮ. ಸೊ ಖಂಡಿತ ನಿಮ್ಮ ರಿಪೋರ್ಟ್ಸ್ ಏನಿದೆ ಅದ್ರ ಜೊತೆಗೆ ಒಂದ್ಸರಿ ಕ್ಲಿನಿಕ್ಗೆ ವಿಸಿಟ್ ಮಾಡಿ, ಅದಾದ ನಂತರ ನಾವು ನಿಮಗೆ ಒಂದು ಸೂಕ್ತ ಪರಿಹಾರ ಕೂಡ ತಿಳಿಸ್ಕೊಡ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡೋದಕ್ಕಾಗಿ. ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಕುಣಿಗಲ್ಲಿಂದ ದೇವಿಕಾ ಕಾಲ್ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಓಕೆ ಮಾ, ಡಾಕ್ಟರ್ ಇದ್ದಾರೆ, ನಿಮ್ ಸಮಸ್ಯೆ ಏನಿದೆ ಹೇಳಿ. ಮೇಡಮ್, ನನಗೆ PCOD ಪ್ರಾಬ್ಲಮ್ ಇದೆ. ಅಂದ್ರೆ ನಾನು 2.5 ಆದ್ಮೇಲೆ ಪೀರಿಯಡ್ಸ್ ಆದೆ. ಅವಾಗ ಒಂದ್ 4 days ಪೀರಿಯಡ್ ಏನು ಬ್ಲೀಡಿಂಗ್ ಆಗ್ಲಿಲ್ಲ. ಆಮೇಲೆ 5 days ಆದ್ಮೇಲೆ ಬ್ಲೀಡಿಂಗ್ ಆಗ್ತಾ ಬಂತು. ಒಂದು ಕಂಟಿನ್ಯೂ ಬ್ಲೀಡಿಂಗ್ ಆಗ್ತಾನೆ ಬಂತು, ಕಂಟ್ರೋಲ್ಗೆ ಬರ್ಲಿಲ್ಲ. ಆಮೇಲೆ ಸ್ಕ್ಯಾನ್ ಮಾಡಿಸ್ದೆ, ಅವಾಗ ಪಾಲಿಯಾಕ್ಟಿವ್ ಓವರ್ ರೈಸ್ ಅಂತ ಬಂದಿದೆ. ಆಮೇಲೆ ಟ್ಯಾಬ್ಲೆಟ್ ಎಲ್ಲ ತಗೊಂಡ್ವಿ, ಈಗ ಕಮ್ಮಿ ಆಗಿ ಈಗ ಕಂಟ್ರೋಲ್ ಆಗಿದೆ. ಸೊ ನನ್ಗೆ ಯಾಕೆ ಈ ತರ ಆಯ್ತು ಅಂದ್ರೆ ನನ್ ಮಕ್ಕಳಾಗಿದೆ, ಆಪರೇಷನ್ ಆಗಿದೆ, ಮಕ್ಕಳಾಗದೆ ರೀತಿ.
ಈ ತರ ಪ್ರಾಬ್ಲಮ್ ಆಗಿದೆ. ಓಕೆ ನೋಡಿಮ್ಮ, ಇಟ್ ಇಸ್ ಹಾರ್ಮೋನಲ್ ಚೇಂಜಸ್ ಅಂತ ಹೇಳ್ಬೋದು. ಸೊ ಯೂಶಲಿ ಒಂದು ಚೈಲ್ಡ್ ಬೇರಿಂಗ್ ಏಜಲ್ಲಿ ಹೆಚ್ಚಾಗತ್ತೆ, ಅಂದರೆ ಒಂದು 25 to 45 ಇಯರ್ಸ್ ಏಜ್ ಗ್ರೂಪಲ್ಲಿ ಏನಿದೆ, ಸೊ ಈ ಏಜ್ ಗ್ರೂಪಲ್ಲಿ ಈ ಥರ ಇರ್ರೆಗ್ಯುಲರ್ ಮೆನ್ಸ್ಟ್ರಲ್ ಸೈಕಲ್ ಇರ್ಬೋದು, ಸೊ ಅಥವಾ ಒಂದು DUB ಅಂತ ಹೇಳ್ತೀವಿ, ಡಿಸ್ಫಂಕ್ಷನಲ್ ಯುಟರೈನ್ ಬ್ಲೀಡಿಂಗ್ ಇರ್ಬೋದು, ಅಥವಾ ಫೈಬ್ರಾಯ್ಡ್ ಸಮಸ್ಯೆ ಆಗಿರ್ಬೋದು. ಸೊ ಗರ್ಭಕೋಶದಲ್ಲಿ ಹೆಚ್ಚಾಗಿ ಒಂದು ಹಾರ್ಮೋನಲ್ ಚೇಂಜಸ್ ಆಗೋದ್ರಿಂದ ಸೊ ಈ ಥರ PCOD ಪ್ಯಾಟ್ರನ್ ಅಂತ ಹೇಳ್ತೀವಿ, ಅಂದರೆ ಸೊ ಗರ್ಭಾಶಯದಲ್ಲಿ ನೀರಿನ ಗುಳ್ಳೆ ಅಂತ ಹೇಳ್ಬೋದು, ಸ್ಮಾಲ್ ಒಂದು ಪ್ರಿಮೆಚೂರ್ ಪಾಲಿಕಲ್ಸ್ ಆಗಿ ರಪ್ಚರ್ ಆಗಿರುತ್ತೆ. ಸೊ ಪೂರ್ತಿ ಎಗ್ ಸೈಜ್ಗೆ ಬಂದಿರೋದಿಲ್ಲ. ಸೊ ಹಾಗಾಗಿ ನಿಮಗೆ ಬ್ಲೀಡಿಂಗ್ ಆಗೋದು, ಸ್ಟಾಪ್ ಆಗೋದು, ಮತ್ತೆ ಬ್ಲೀಡಿಂಗ್ ಆಗೋದು, ಅಥವಾ ಎಕ್ಸೆಸಿವ್ ಮೆನ್ಸ್ಟ್ರಲ್ ಬ್ಲೀಡಿಂಗ್ ಕೂಡ ಆಗುವಂಥದ್ದು. ಸೊ ಒಂದ್ಸರಿ ಥೈರಾಯ್ಡ್ ಹಾರ್ಮೋನ್ಸ್ TSH ಕೂಡ ಹಾರ್ಮೋನಲ್ ಟೆಸ್ಟ್ ಮಾಡಿಸಿಮ್ಮ. ಅದಾದ ನಂತರ ನಿಮ್ಮ ರಿಪೋರ್ಟ್ಸ್ ಏನಿದೆ ಪ್ರೆಸೆಂಟ್ ಆಗಿ, ಸೊ ಅದನ್ನು ಕೂಡ ತೊಗೊಂಡು ಕ್ಲಿನಿಕ್ಗೆ ವಿಸಿಟ್ ಮಾಡಿ. ಖಂಡಿತ ನಿಮಗೆ ಹೋಮಿಯೋಪತಿ ಮೆಡಿಸಿನ್ಸಲ್ಲಿ ನ್ಯಾಚುರಲ್ ಇರುತ್ತೆ, ಸೊ ಒಂದು ಹಾರ್ಮೋನಲ್ ಬ್ಯಾಲೆನ್ಸ್ ಆಗುತ್ತೆ. ಸೊ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಕೊಡೋದ್ರಿಂದ ಸೊ ಮತ್ತೆ ನಿಮಗೆ ರೆಕರ್ ಆಗೋದಿಲ್ಲ ಅಂತ ಹೇಳ್ಬೋದು ಮಾ. ಓಕೆ, ಥ್ಯಾಂಕ್ ಯು ಸೋ ಮಚ್ ದೇವಿಕಾ ಅವರೇ ಕಾಲ್ ಮಾಡೋದಕ್ಕಾಗಿ. ಇನ್ನು ಸಿಂಧು ಕಾಲ್ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಓಕೆ ಮೇಡಮ್. ಹಲೋ. ಹಲೋ, ನಮಸ್ತೆ ಅಮ್ಮ, ಹೇಳಿ. 3 years ಇಂದ ವೈಟ್ ಡಿಸ್ಚಾರ್ಜ್ ಆಗ್ತಾನೆ ಇತ್ತು. ಓಕೆ. ನಾನು ಬಟ್ಟೆ ಹೊಲಿತಿದ್ದೆ, ಸೊ ಮಿಷಿನ್ ಮೇಲೆಲ್ಲ ಕುತ್ಕೋತೀನಿ ಅನ್ಕೊಂಡು ಸುಮ್ನೆ ಆಗ್ಬಿಟ್ಟಿದ್ದೆ. ಈಗ ಲಾಸ್ಟ್ 1.5 month ಇಂದ ತುಂಬಾ ಜಾಸ್ತಿ ಆಗಿತ್ತು. ಡಾಕ್ಟರ್ ಹತ್ರ ಎಲ್ಲ ತೋರಿಸಿ ಮೆಡಿಸಿನ್ ತಗೊಂಡಿದೀನಿ. ಹೊಟ್ಟೆ ನೋವು ಕಡಿಮೆ ಆಗಿಲ್ಲ, ವೈಟ್ ಡಿಸ್ಚಾರ್ಜ್ ತುಂಬಾ ಆಗ್ತಿದೆ. ಅವರು ಹೇಳಿದ್ರು ಗರ್ಭಕೋಶದ ಬಾಯಲ್ಲಿ ಉಣ್ಗಳ ತರ ಆಗಿದೆ ಅಂತ. ಸೊ ಅದಕ್ಕೆ. ಓಕೆ, ಎಷ್ಟು ವಯಸ್ಸು ನಿಮ್ಗೆ? 29 ಮೇಡಮ್. ಓಕೆ, 29 ಇಯರ್ಸ್. ಸೊ ಇವಾಗ ಸ್ಮೆಲ್ ಏನಾದ್ರು ಬರ್ತಾ, ಡಿಸ್ಚಾರ್ಜ್ ಆದಾಗ ಸ್ಮೆಲ್ ಆಗೋದು, ಇಚಿಂಗ್ ಆಗೋದು, ನವೆ ಆಗುವಂಥದ್ದು? ಮೇಡಮ್ ಆಗುತ್ತೆ. ಬಟ್ ಅಂದ್ರೆ ಬೇರೆ ಕಡೆ ನೀವು ಈ ರಿಪೋರ್ಟ್ ಎಲ್ಲ ತೋರಿಸಿದ್ರು ಆಪರೇಷನ್ ಮಾಡಿಸ್ಬೇಕು ಅಂತಾನೆ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಚನ್ನಪಣ್ಣದಲ್ಲೇ ಮೇಡಮ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಓಕೆ. ಸೊ ನಂಗೆ ಆ ಟ್ರೀಟ್ಮೆಂಟ್ ಅಡ್ಜಸ್ಟ್ ಆಗಿಲ್ಲ, ಟ್ರೀಟ್ಮೆಂಟ್ ಸದ್ಯಕ್ಕೆ ಸ್ಟಾಪ್ ಮಾಡಿದೀನಿ. ಓಕೆ. ಓಕೆ, ಖಂಡಿತ ಅಮ್ಮ ಒಂದ್ಸರಿ ಎಕ್ಸಾಮಿನೇಷನ್ ಮಾಡಿ ನೋಡಬೇಕಾಗತ್ತೆ. ಸೊ ಯೂಶಲಿ ಲುಕೋರಿಯಾ ಅಥವಾ ವೈಟ್ ಡಿಸ್ಚಾರ್ಜ್, ಬಿಳಿ ಮುಟ್ಟು ಅಂತ ಏನು ಹೇಳ್ತೀವಿ, ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಅಂತ ಹೇಳ್ತೀವಿ. ಸೊ ಯಾವಾಗ ಗರ್ಭಕೋಶದಲ್ಲಿ ಒಂದು ಸೋಂಕು ಆಗುತ್ತೋ ಅಥವಾ ಇನ್ಫೆಕ್ಷನ್ ಆಗುತ್ತೋ, ಸೊ ಆಗ ಈ ಥರ ಬಿಳಿ ಮುಟ್ಟು ಹೋಗುವಂಥದ್ದು, ಸೊ ಜೊತೆಗೆ ನಿಮಗೆ ಸ್ಮೆಲ್ ಬರುವಂಥದ್ದು, ಇಚಿಂಗ್ ಆಗುವಂಥದ್ದು, ಸೊ ತುಂಬ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ. ಲೈಕ್ ನಿಮಗೆ ಮೆನ್ಸ್ಟ್ರಲ್ ಬ್ಲೀಡಿಂಗ್ ಥರ ನಿಮಗೆ ಬಿಳಿ ಮುಟ್ಟು ಹೋಗ್ತಾ ಇರುತ್ತೆ. ಸೊ ಖಂಡಿತ ಒಂದ್ಸರಿ ಎಕ್ಸಾಮಿನೇಷನ್ ಮಾಡಿ ನೋಡಬೇಕಾಗತ್ತೆ. ಅದ್ರ ಜೊತೆಗೆ ನಿಮ್ಮ ರಿಪೋರ್ಟ್ಸ್ ಕೂಡ ನೋಡಬೇಕಾಗತ್ತೆ. ಅದಾದ ನಂತರ ನಾವು ನಿಮಗೆ ಏನು ಮಾಡ್ಬೋದು ಅಂತ ಸೊಲ್ಯೂಷನ್ ಕೊಡ್ಬೋದಮ್ಮ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸಿಂಧು ಅವರೇ ಕಾಲ್ ಮಾಡೋದಕ್ಕಾಗಿ. ಡಾಕ್ಟರ್, ಇನ್ನು ಗರ್ಭಕೋಶಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಇರ್ಬೋದು, ಅಥವಾ ಈ PCOD ಅಂದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಇರ್ಬೋದು, ಅಥವಾ ಕೆಲವರಲ್ಲಿ ಫೈಬ್ರಾಯ್ಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕೂಡ ಇರುತ್ತಲ್ಲ, ಅಂಥವ್ರಿಗೆ ಯಾವ ರೀತಿ ಚಿಕಿತ್ಸಾ ವಿಧಾನ ಇರುತ್ತೆ? ಬಿಕಾಸ್ ಲಾಸ್ಟ್ ಕಾಲರ್ ಕೂಡ ಹೇಳಿದ್ರು ಏನೋ ಸಮಸ್ಯೆ ಆಗಿದೆ, ಸರ್ಜರಿ ಮಾಡಬೇಕು ಅಂತ ಹೇಳ್ತಾರೆ ಅಂತ. ಯೂಶಲಿ ಯೂಟ್ರಸ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ಸರ್ಜರಿ ಮೊರೆ ಹೋಗೋದಕ್ಕೆ ಹೆಣ್ಮಕ್ಳು ಭಯ ಪಡ್ತಾರೆ ಕೂಡ. ಹಾಗಾಗಿ ಯಾವ ರೀತಿ ಚಿಕಿತ್ಸೆಯನ್ನು ನೀವು ನೀಡ್ತೀರಾ ತಿಳಿಸಿ ಡಾಕ್ಟರ್. ಸೊ ಹೋಮಿಯೋಪತಿನಲ್ಲಿ ಅವ್ರಿಗೆ ಯಾವುದೇ ರೀತಿ ಒಂದು ಸರ್ಜರಿ ಇರೋದಿಲ್ಲ. ಸಮ್ಟೈಮ್ಸ್ ಲೈಕ್ ಇಫ್ ಇಟ್ಸ್ ಲೈಕ್ ಎಮರ್ಜೆನ್ಸಿ, ತುಂಬ ಬ್ಲೀಡಿಂಗ್ ಆಗ್ತಿದೆ, ಸೊ ಅದರಿಂದ ಅವ್ರಿಗೆ ಅನಿಮಿಕ್ ಕಂಡೀಷನ್ ಇದೆ, ರಕ್ತಹೀನತೆ ಆಗ್ತಿದೆ, ತುಂಬ ಫೆಟಿಗ್ಯೂ ಇದೆ, ವೀಕ್ನೆಸ್ ಇದೆ, ಸೊ ಮಲ್ಟಿಪಲ್ ಪ್ರಾಬ್ಲಮ್ ಇದೆ ಅವರಲ್ಲಿ. ಸೊ ಇನ್ ಸಮ್ ಕೇಸಸ್ ಇಟ್ ಈಸ್ ನೆಸೆಸರಿ. ಅಥವಾ ಫುಟ್ಬಾಲ್ ಫೈಬ್ರಾಯ್ಡ್ ಇದೆ, ತುಂಬ ದೊಡ್ಡ ಸೈಜ್ ಇದೆ ಫೈಬ್ರಾಯ್ಡ್, ಅದರಿಂದ ತುಂಬ ಎಕ್ಸೆಸಿವ್ ಬ್ಲೀಡಿಂಗ್ ಆಗ್ತಿದೆ ಅಂದಾಗ ಸೊ ಆ ಟೈಮಲ್ಲಿ ಸರ್ಜರಿ ನೆಸೆಸರಿ ಇರುತ್ತೆ. ಸೊ ಇನ್ ಸಮ್ ಕೇಸಸಲ್ಲಿ ಒಂದು ಸಬ್ ಸಿರೋಸಲ್ ಫೈಬ್ರಾಯ್ಡ್ ಇರ್ಬೋದು, ಅಥವಾ ಸಬ್ ಮ್ಯೂಕೋಸಲ್ ಫೈಬ್ರಾಯ್ಡ್ ಇರ್ಬೋದು, ಸೊ ಅಥವಾ ಇಂಟ್ರಾಮ್ಯೂರಲ್ ಫೈಬ್ರಾಯ್ಡ್ಸ್ ಅಂತ ಹೇಳ್ತೀವಿ, ಅಂದರೆ ಗರ್ಭಕೋಶದ ಒಂದು ಬಾಯೊಳಗೆ ಅಟ್ಯಾಚ್ ಆಗಿರುವಂಥದ್ದು, ಅಥವಾ ಮ್ಯೂಕಸ್ ಮೆಂಬ್ರೇನ್ಸಲ್ಲಿ ಅಟ್ಯಾಚ್ ಆಗಿರುವಂಥದ್ದು. ಸೊ ಈ ಥರ ಫೈಬ್ರಾಯ್ಡ್ಸ್ ಎಲ್ಲ ಇದ್ದಾಗ ಖಂಡಿತ ಅವರಿಗೆ ಹೋಮಿಯೋಪತಿನಲ್ಲಿ ಒಂದು ನ್ಯಾಚುರಲ್ ಮೆಡಿಸಿನ್ಸ್ ಇರುತ್ತೆ. ಸೊ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಕೊಡೋದ್ರಿಂದ ಸೊ ಡೇ ಬೈ ಡೇ ಅದರ ಸೈಜ್ ಕೂಡ ಕಮ್ಮಿ ಆಗುವಂಥದ್ದು, ಸೊ ಬ್ಲೀಡಿಂಗ್ ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಸೊ ಇನ್ನು ಸೈಕಲ್ ಕೂಡ ಅವರಿಗೆ ರೆಗ್ಯುಲರ್ ಆಗುವಂಥದ್ದು. ಸೊ ಇನ್ನು ಅಟ್ ದಿ ಏಜ್ ಆಫ್ 50 ಆ ಟೈಮಲ್ಲಿ ಹೆಚ್ಚಾಗಿ ನೋಡೋದ್ರಿಂದ, ಸೊ ಮೆನೋಪಾಸ್ ಟೈಮಲ್ಲಿ ಅವ್ರಿಗೆ ಆಗೋದ್ರಿಂದ ಸೊ ಖಂಡಿತ ಅವ್ರಿಗೊಂದು ಈಸಿಯಾಗಿ ಒಂದು ಮೆನೋಪಾಸ್ ಅಟೆಂಡ್ ಆಗ್ಬೋದು ಅಂತ. ಸೊ ಹೋಮಿಯೋಪತಿಕ್ ಮೆಡಿಸಿನ್ಸಲ್ಲಿ ಅವರಿಗೆ ಒಂದು ಹಾರ್ಮೋನಲ್ ಬ್ಯಾಲೆನ್ಸ್ ಮಾಡ್ತಾ ಬರುತ್ತೆ ಅಂತ ಕೂಡ ಹೇಳ್ಬೋದು. ಸೊ ಇನ್ನು PCODನಲ್ಲಿ ಕೂಡ ಸೊ ಅವರಿಗೆ ಮೋರ್ ಆಫ್ ಈಗ ಇರೆಗ್ಯುಲರ್ ಮೆನ್ಸ್ಟ್ರಲ್ ಸೈಕಲ್ ಆಗ್ತಿದೆ, ಒನ್ಸ್ ಇನ್ 6 months ಅಥವಾ ಒನ್ಸ್ ಇನ್ ಎ ಇಯರ್ ಸೈಕಲ್ ಬರ್ತಿದೆ. ಸೊ ಅವರು ಆರ್ಟಿಫಿಷಿಯಲ್ ಹಾರ್ಮೋನ್ ಟ್ಯಾಬ್ಲೆಟ್ಸ್ ತೊಗೊಂಡಾಗಷ್ಟೇ ಮೆನ್ಸಸ್ ಆಗ್ತಿದ್ದಾರೆ ಅಂತ ಹೇಳಿದಾಗ ಅವರಲ್ಲಿ ಕೂಡ ಹೋಮಿಯೋಪತಿ ಮೆಡಿಸಿನ್ಸಿಂದ ನ್ಯಾಚುರಲ್ ಆಗಿ ಟ್ರೀಟ್ಮೆಂಟ್ ಮಾಡ್ಬೋದು. ಸೊ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಕೊಡೋದ್ರಿಂದ ಸೊ ಅವರಲ್ಲಿ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಆ್ಯಂಡ್ ಲ್ಯೂಟಿನೈಸಿಂಗ್ ಹಾರ್ಮೋನ್ ಕೂಡ ಬ್ಯಾಲೆನ್ಸ್ ಆಗ್ತಾ ಬರುತ್ತೆ. ಸೊ ಇದರಿಂದ ಅವ್ರಿಗೆ ಫರ್ದರ್ ಒಂದು ಕಾಂಪ್ಲಿಕೇಶನ್ಸ್ನ ಅವಾಯ್ಡ್ ಮಾಡ್ಬೋದು. ಇನ್ಫರ್ಟಿಲಿಟಿ ಅಂದರೆ ಫ್ಯೂಚರಲ್ಲಿ ಒಂದು ಮಂಜೇತನ ಆಗೋದಿರ್ಬೋದು, ಸೊ ಅಥವಾ ಹಲವಾರು ಸಮಸ್ಯೆಗಳನ್ನ ತಡಿಬೋದು ಅಂತ ಹೇಳ್ಬೋದು.
ಓಕೆ ಡಾಕ್ಟರ್, ಇನ್ನು ಕಾಂಪ್ಲಿಕೇಶನ್ಸ್ ಅಂದ್ರೆ ಏನಾಗಬಹುದು ಡಾಕ್ಟರ್ ಸರಿಯಾದ ಸಂದರ್ಭದಲ್ಲಿ ಚಿಕಿತ್ಸೆ ತಗೊಂಡಿಲ್ಲ ಅಂದ್ರೆ? ಸೊ ಇನ್ನು ಕಾಂಪ್ಲಿಕೇಶನ್ಸ್ ಅಂತ ಬಂದಾಗ, ಸೊ ಈಗ ಫೈಬ್ರಾಯ್ಡ್ ಇರ್ಬೋದು ಅಥವಾ ವೈಟ್ ಡಿಸ್ಚಾರ್ಜ್ ಇದೆ, ಬಿಳಿ ಮುಟ್ಟ ಆಗ್ತಿದೆ, ಸೊ ಅವರಲ್ಲಿ ಇನ್ಫೆಕ್ಷನ್ ಆಗ್ತಿದೆ, ಇಚ್ಚಿಂಗ್ ಇದೆ, ಸೊ ವೆಜೈನಲ್ ಇನ್ಫೆಕ್ಷನ್ ಇದೆ ಅಂತ ಹೇಳಿದಾಗ ವಿ ನೀಡ್ ಟು ರೂಲ್ ಔಟ್ ವೆದರ್ ಇಟ್ ಇಸ್ ಲೈಕ್ ಸರ್ವೈಕಲ್ ಕ್ಯಾನ್ಸರ್ ಇದೆಯಾ, ಸೊ ಆ ಥರ ಇದೆಯಾ ಅಂತ ಕೂಡ ನೋಡಬೇಕಾಗತ್ತೆ. ಬಿಕಾಸ್ ನವಡ್ ಇಟ್ ಇಸ್ ಮೋರ್ ಅಂತ ಹೇಳ್ಬೋದು ಫೀಮೇಲ್ಸಲ್ಲಿ. ಸೊ ಅದನ್ನ ರೂಲ್ ಔಟ್ ಮಾಡೋಕ್ಕೆ ಒಂದು ಪ್ಯಾಪ್ಸ್ಮಿಯರ್ ಅಂತ ಟೆಸ್ಟ್ ಹೇಳ್ತೀವಿ. ಸೊ ಪ್ಯಾಪ್ಸ್ಮಿಯರ್ ಟೆಸ್ಟ್ ಮಾಡಿದಾಗ ಸೊ ಅದರಲ್ಲಿ ಏನಾದ್ರು ತೊಂದರೆ ಇದೆಯಾ, ಸೊ ವೆದರ್ ಇಟ್ ಇಸ್ ಇನ್ಫೆಕ್ಷನ್ ಇದೆಯಾ ಗರ್ಭಕೋಶದಲ್ಲಿ ಅಥವಾ ಕ್ಯಾನ್ಸರಸ್ ಗ್ರೋತ್ ಏನಾದರೂ ಇದೆಯಾ, ಸೊ ಈ ಥರ ಸ್ಟಡಿ ಕೂಡ ಮಾಡಬೇಕಾಗತ್ತೆ. ಸೊ ಪ್ಯಾಪ್ಸ್ಮಿಯರ್ ನೋಡಿಕೊಂಡು ಅಥವಾ ಹಲವಾರು ಟೆಸ್ಟ್ ಕೂಡ ಅಡ್ವೈಸ್ ಮಾಡ್ತೀವಿ. ಸೊ ಆ ಟೆಸ್ಟ್ ಮಾಡಾದ್ಮೇಲೆ ಸೊ ವೆದರ್ ಇಟ್ ಇಸ್ ಲೈಕ್ ಕನ್ಫರ್ಮ್, ಸೊ ವೆದರ್ ಇಟ್ ಇಸ್ ಲೈಕ್ ನಾನ್ ಕ್ಯಾನ್ಸರಸ್ ಇದೆಯಾ ಅಥವಾ ಸರ್ವೈಕಲ್ ಕ್ಯಾನ್ಸರ್ ಇದೆಯಾ, ಇನ್ ಸಮ್ ಕೇಸಸ್ ಇಟ್ ಕ್ಯಾನ್ ಬಿ ರೂಲ್ಡ್ ಔಟ್ ಅಂತ ಹೇಳ್ಬೋದು. ಇಫ್ ದೆರ್ ಇಸ್ ಅ ಹಿಸ್ಟ್ರಿ ಕ್ರಾನಿಕ್ ಇನ್ಫೆಕ್ಷನ್ ಇದೆ, ಇಚ್ಚಿಂಗ್ ಆಗ್ತಿದೆ, ಇರಿಟೇಷನ್ ಆಗ್ತಿದೆ, ಎಕ್ಸಾಮಿನೇಷನ್ ಮಾಡಿದಾಗೂ ಕೂಡ ಅವರಲ್ಲಿ ಒಂದು ಬ್ಲೀಡಿಂಗ್ ಕಾಣಿಸ್ಕೊಳ್ಳುವಂಥದ್ದು, ಸೊ ಅಥವಾ ಅವ್ರಿಗೆ ಇಚ್ಚಿಂಗ್ ಆಗುವಂಥದ್ದು, ಸೊ ಅಥವಾ ವೈಟ್ ಡಿಸ್ಚಾರ್ಜ್ ಹೆಚ್ಚಾಗಿದೆ, ಒಂದು ಕರ್ಡ್ ಥರ ಡಿಸ್ಚಾರ್ಜ್ ಬರ್ತಿದೆ, ಸೊ ಇನ್ನು ಫಿಶ್ ಲೈಕ್ ಸ್ಮೆಲ್ ಬರ್ತಿದೆ ಅಂತ ಹೇಳಿದಾಗ, ಅಫೆನ್ಸಿವ್ ಸ್ಮೆಲ್ ಬರ್ತಿದೆ ಡಿಸ್ಚಾರ್ಜಲ್ಲಿ ಅಂತ ಹೇಳಿದಾಗ ಖಂಡಿತ ಪ್ಯಾಪ್ಸ್ಮಿಯರ್ ನೆಸೆಸಿಟಿ ಇರುತ್ತೆ. ಸೊ ಇನ್ ಸಮ್ ಕೇಸಸಲ್ಲಿ ಡ್ಯೂ ಟು ಲೋಕಲೈಸ್ಡ್ ಇನ್ಫೆಕ್ಷನ್ ಆಗಿದೆ ಅಥವಾ ಮೆನ್ಸ್ಟ್ರಲ್ ಸೈಕಲ್ ಬಿಫೋರ್ ಆರ್ ಆಫ್ಟರ್ ಕೆಲವರಿಗೆ ವೈಟ್ ಡಿಸ್ಚಾರ್ಜ್ ಬರುತ್ತೆ, ಫಿಸಿಯೋಲಾಜಿಕಲ್ ಅಂತ ಕೂಡ ಹೇಳ್ಬೋದು. ಇನ್ ಸಮ್ ಕೇಸಸ್ ಇಟ್ಸ್ ಲೈಕ್ ಇಫ್ ಇಟ್ಸ್ ಪೆಥಾಲಜಿಕಲ್ ವಿ ನೀಡ್ ಟು ರೂಲ್ ಔಟ್ ಥ್ರೂ ಲ್ಯಾಬೊರೇಟರಿ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, PCOD ಇರಬಹುದು ಅಥವಾ ಒಂದು ಫೈಬ್ರಾಯ್ಡ್ ರಿಲೇಟೆಡ್ ಪ್ರಾಬ್ಲಮ್ಸ್, ಗರ್ಭಕೋಶಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿದ್ರಿ. ಥ್ಯಾಂಕ್ ಯು ಸೋ ವೆರಿ ಮಚ್ ಡಾಕ್ಟರ್. ಥ್ಯಾಂಕ್ ಯು. ವೀಕ್ಷಕರೇ, ನೀವು ಕೂಡ ಡಾಕ್ಟರ್ನ ನೇರವಾಗಿ ಭೇಟಿಯಾಗಬಹುದು. ಅಡ್ರೆಸ್ ಕಾರ್ಡ್ ಈ ರೀತಿ ಇದೆ, ನೋಟ್ ಮಾಡ್ಕೊಳ್ಳಿ. ಡಾಕ್ಟರ್ ರಶ್ಮಿ MP, ಹೋಮಿಯೋಪತಿ ವೈದ್ಯರು, ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ವಿಭಾಗ, ಬೆಂಗಳೂರಿನಲ್ಲಿ ಮಲ್ಲೇಶ್ವರಂ, ಜಯನಗರ ಹಾಗೂ ಇಂದಿರಾನಗರದಲ್ಲಿ ಶಾಖೆಗಳಿವೆ. ಅದಲ್ಲದೆ ಮೈಸೂರು, ದಾವಣಗೆರೆ, ಹುಬ್ಬಳ್ಳಿ, ಕಲಬುರಗಿ, ಹಾಸನ, ಬೀದರ್, ವಿಜಯಪುರ, ಮಂಗಳೂರು, ಬಳ್ಳಾರಿ, ಬೆಳಗಾವಿಯಲ್ಲಿಯೂ ಶಾಖೆಗಳಿವೆ. ದೂರವಾಣಿ ಸಂಖ್ಯೆಗಳು ಈ ರೀತಿ ಇದೆ: 9550001133, ಮತ್ತೊಂದು ದೂರವಾಣಿ ಸಂಖ್ಯೆ 180010081212.